ಲಂಕೇಶ್ ಅವರು ಅಧ್ಯಾಪಕರಾಗಿ, ಸಾಹಿತಿಗಳಾಗಿ, ನಿರ್ದೇಶಕರಾಗಿ ಮತ್ತು ಪತ್ರಿಕೋದ್ಯಮ ಅದರ ಮುಖ್ಯಸ್ಥರಾಗಿ ತಮ್ಮದೇ ಆದಂಥ ಛಾಪನ್ನು ಈ ಕ್ಷೇತ್ರಗಳಲ್ಲಿ ಮೂಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಒಪ್ಕೋಬೇಕಾಗ್ತದೆ. ನನಗೆ ಲಂಕೇಶ್ ಅವರಿಗೆ ಪರಿಚಯ ಆದದ್ದು ಅವರು ಒಂದು ಸಿನಿಮಾ ತೆಗೀತಾ ಇದ್ದರು, ಎಲ್ಲಿಂದಲೋ ಬಂದವರು ಅಂತ. ಇವರು ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಅಲ್ಲ, ಲಂಕೇಶ್ ಅವರು ನಿರ್ದೇಶಕರು. ಆಮೇಲೆ ಸುರೇಶ್ ಹೆಬ್ಳೇಕರ್ ಅವರು ಹೀರೋ. ಆ ಸಿನಿಮಾ ನಮ್ಮೂರು ಪಕ್ಕದೂರಿನಲ್ಲಿ ಕುಪ್ಪೇಗಾಲದಲ್ಲಿ ಮಾಡ್ತಾ ಇದ್ರು. ಇಡೀ ಸಿನಿಮಾ ಕುಪ್ಪೇಗಾಲದಲ್ಲೇ ಮಾಡಿದ್ದು. ಮೈಸೂರಿನ ಸ್ವಲ್ಪ ಚಿತ್ರೀಕರಣ ಇತ್ತು ಮೈಸೂರಿನಲ್ಲಿ. ಮಹೇಶ್ ಅಂತ ಅವರು ಇವರ ಅಭಿಮಾನಿ, ಲಂಕೇಶ್ ಅವರ ಅಭಿಮಾನಿ. ಅವ್ರ ಮನೆಯಲ್ಲೇ ಸಿನಿಮಾ ನಡೀತಾ ಇತ್ತು. ನಾನು ವಕೀಲನಾಗಿದ್ದೆ. ಆಗ ವಾರಕ್ಕೊಮ್ಮೆ ಕುಪ್ಪೇಗಾಲಕ್ಕೆ ಹೋಗ್ತಿದ್ದೆ. ಸಾಮಾನ್ಯವಾಗಿ ಶನಿವಾರ ಭಾನುವಾರ ಬಂದರೆ ರಜಾ ದಿನಗಳಲ್ಲಿ ಕುಪ್ಪೇಗಾಲಕ್ಕೆ ಹೋಗ್ತಿದ್ದೆ. ಮಹೇಶ್ ನನಗೆ ಭಾಳ ಸ್ನೇಹಿತ. ಅಲ್ಲಿ ಹೋಗ್ತಾ ಇದ್ದೆ. ಆಗ ಸಿನಿಮಾದವರು ಕಂಡ್ರೆ ನನಗೆ ಅಷ್ಟೊಂದು ಆಗ್ತಾ ಇರಲಿಲ್ಲ. ಲಂಕೇಶ್ ಅವರು ಕೂಡ ಗೊಣಗ್ತಾ ಇದ್ರು ಅಲ್ವಾ ಮೋಹನ್ ಕೊಂಡಜಿ, ಗೊಣಗ್ತಾ ಇದ್ರು. ನಾನು ಅವ್ರನ್ನ ಹಿಂದ್ಗಡೆ ಟೀಕೆ ಮಾಡ್ತಿದ್ದೆ. ಆಮೇಲೆ ಆಗ ಪರಿಚಯ ಆಯಿತು ನನಗೂ ಅವ್ರಿಗೂ. ಮಹೇಶ ನನಗೆ ಲಂಕೇಶ್ ಅವರಿಗೆ ಪರಿಚಯ ಮಾಡಿಸ್ತಾನೆ. ಅಲ್ಲಿಂದ ಅವರ ಅಭಿಮಾನಿನೇ ಆಗ್ಬಿಟ್ಟೆ ನಾನು. ಯಾಕಂತಂದರೆ ಅವರು ಯಾವತ್ತೂ ಕೂಡ ಸಹಜವಾಗಿ ಮಾತಾಡೋರು. ಅದರಲ್ಲಿ ನಾಟಕೀಯವಾಗಿ ಆಗಲಿ ಬೇರೆ ವಿಚಾರಗಳಾಗಲಿ ಇರ್ತಕ್ಕಂಥ ವಿಚಾರಗಳಿರಲಿಲ್ಲ. ಅವರಿಗೆ ಸಹಜವಾಗಿ ಮಾತಾಡೋರು. ಒಂದೊಂದು ಸಾರಿ ಸಿಟ್ಟು ಮಾಡ್ಕೊಳ್ಳೋರು. ಕೆಲವು ವಿಚಾರಗಳನ್ನು ಮಾತಾಡುವಾಗ ಸಿಟ್ಟು ಮಾಡ್ಕೊಳ್ಳೋರು.